ತಂದೆ ಏನು ತಂದೆ ನನ್ನ ಹತ್ರ ಬೇಡಿಕೆ ಎಷ್ಟೇ ಅಪ್ಪ ದಿನನಿತ್ಯ ಈ ನಮ್ಮ ಸುಖದ ಸಂಸಾರಕ್ಕೆ ಯಾವುದೇ ಥರದ ಕಲಂಕ ಬರದ ಹಾಗೆ ಯಾವುದೇ ಥರದ ಕಷ್ಟ ತೊಂದರೆಗಳು ಬರದ ಹಾಗೆ ಕಾಪಾಡುವ ಭಾರ ನಿನ್ನನ್ನೇ ಕೂಡಿದೆ ತಂದೆ ನಿನ್ನನ್ನೇ ಕೂಡಿದೆ. ನನ್ನಿಬ್ರು ಅಣ್ಣಂದ್ರು ಯಾವಾಗಲೂ ಸುಖವಾಗಿರ್ಲಿ, ನನ್ನ ಅಣ್ಣಂದ್ರಿಗೆ ಮುತ್ತಿನಂತ ಇಬ್ರು ಅತ್ತಿಗೆಂದು ಸಿಗ್ಲಿ ಅಂತ ಬೇಡ್ಕೊಂಡೆ. ಯಾಕಣ್ಣ ಅತ್ತಿಗೆ ಅಂತ ಕೂಡಲೇ ಮುಖದ ಮೇಲೆ ನಿನ್ ಬೆವರು ಬಂದ್ಬಿಡ್ತಲ್ಲ, ಅತ್ತಿಗೆ ಅನ್ನೋಷ್ಟು ಭಯ ನಿನಗೆ? ಹೌದಮ್ಮ, ತುಂಬಾ ಭಯವಾಗುತ್ತದೆ. ಏಕೆಂದರೆ ಒಳ್ಳೆ ಹೆಂಡತಿ ಸಿಕ್ಕರೆ ಸರಿ, ಇಲ್ಲದಿದ್ದರೆ ಭೂತ ಪಿಶಾಚ ಅಂತ ಹೆಂಡತಿ ಸಿಕ್ಕರೆ ಎಲ್ಲಿ ನನ್ನನ್ನು ತಿಂದು ಬಟ್ಟಾಳೆಂದು ಅವರಿಗೆ ಯಾವ ಕುಂದು ಕೊರತೆ ಬರದಂತೆ ಕಾಪಾಡುವ ಭಾರ ನಿನ್ನನ್ನೇ ಕುಡಿದು ತಂದೆ, ನಿನ್ನನ್ನೇ ಕುಡಿದು. ಸಾಕಪ್ಪ ಸಾಕು. ಅಣ್ಣ ತಂಗಿಯರು ಮಾತನಾಡುತ್ತಾ ನಿಂತರೆ ಲೋಕವನ್ನೇ ಮರೆತು ಬಿಡುತ್ತಾನೆ. ಬಹದ್ದೂರ, ನಾಳೆ ಅಶ್ವಿನಿಗೆ ಹುಟ್ಟುಹಬ್ಬ, ಬರೀ ಹರಟೆ ಹೊಡೆಯುತ್ತಾ ನಿಂತಿವೆಯಲ್ಲಪ್ಪ. ಪೇಟೆಗೆ ಹೋಗೋದಿಲ್ಲವಲ್ಲಪ್ಪ, ಹೋಗೋದಿಲ್ಲವೇನು? ಸಂತಿ ಮಾಡಿಕೊಂಡು ಬರ್ತೇನೆ. ಅಪ್ಪ, ಚಿಕ್ಕಣ್ಣ ಫೋನ್ ಮಾಡಿದ್ದ, ಅವನು ಓದ್ ಮುಸ್ಕೊಂಡು ಬರ್ತಾ ಇದ್ದಾನಂತೆ. ಇಷ್ಟರಲ್ಲಿ ಬಂದ್ರು ಬರಬಹುದು. ಅಂದರೆ ಇವತ್ತು ನನ್ನ ತಮ್ಮ ಬರ್ತಾನೆ, ತುಂಬಾ ಸಂತೋಷ. ಅಪ್ಪ, ತಮ್ಮ ಬಂದ ಮೇಲೆ ಭೇಟಿಗೆ ಹೋಗಿ ಬರ್ತೇನೆ. ತಮ್ಮ ತಂಗಿ ಎಂದರೆ ಏನಿಗೆ ಪಂಚಪ್ರಾಣ. ಆಯ್ತಪ್ಪ, ಅಷ್ಟೇ ಮಾಡು. ಅಯ್ಯೋ ಅಪ್ಪ, ಅಣ್ಣ ಬಂದೇ ಬಿಟ್ಟ ನೋಡು. ಚೆನ್ನಾಗೇ ಇರುತ್ತೇನೆ. ನೀವೆಲ್ಲ ಹೇಗಿದ್ದೀರಾ? ಅಂದ ಹಾಗೆ ಅಶ್ವಿನಿಯವರು ಚೆನ್ನಾಗಿದ್ದಾರೇನು? ನನ್ನ ಜೊತೆ ನೀನು ಮಾತಾಡಬೇಡ, ನಿನ್ನ ಜೊತೆ ನಾನು ಟೂ ಟೂ ಟೂ. ಅಣ್ಣ, ತಂಗಿ ಕೋಪಿಸಿಕೊಂಡರೆ ಹೇಗೆ ಕಾಣುತ್ತಾಳೆ ಹೇಳಿ ನೋಡೋಣ. ಒಳ್ಳೆ ಕಿತ್ತೂರು ಚೆನ್ನಮ್ಮನ ಹಾಗೆ ಕಾಣಿಸಿಕೊಡುತ್ತಾಳೆ. ತಪ್ಪು ಅಣ್ಣ, ತಪ್ಪು. ಒಳಗೆ ಒಬ್ಬನ ಥರನೇ ಕಾಣಿಸ್ತಾಳೆ. ನಾನೇ ನಮ್ಮ ಮಾಡಲಿ. ಅಣ್ಣ ತಂಗಿಯರು ಕೂಡಿದರೆ ಮಹಾಯುದ್ಧವೇ ಶುರುವಾಗುತ್ತದೆ. ತಂಗಿ ನನ್ನ ಮೇಲೆ ಇಷ್ಟೇಕೆ ಕೋಪಿಸಿಕೊಂಡಿದ್ದಾಳೆ? ಮತ್ತಿನ್ನೇನಪ್ಪ ತ್ರಿವನ್, ನೀನು ಹೋಗಿ ಒಂದು ತಿಂಗಳಾದರೂ ಒಂದು ಫೋನ್ ಕೂಡ ಮಾಡಿಲ್ಲ, ಒಂದು ಪತ್ರ ಕೂಡ ಬಂದಿಲ್ಲ. ಅದಕ್ಕಾಗಿ ನಿನ್ನ ತಂಗಿ ಕೋಪಿಸಿಕೊಳ್ಳುತ್ತಿದ್ದಾಳೆ ಅಷ್ಟೇ. ಕ್ಷಮಿಸಬೇಕು ಮಹಾರಾಣಿಯವರೇ, ಇನ್ಮೇಲೆ ಹೋದ್ರೆ ಫೋನ್ ಕೆಳಗೆ ಇಡೋದಿಲ್ಲ. ಹಗಲು ರಾತ್ರಿ ಅನ್ನದೆ ಫೋನ್ ಮೇಲೆ ಮಾತನಾಡ್ತಾ ಇರ್ತೀನಿ. ಹರಡೆ ತಾಕು ಸಾಕು, ಹೊಟ್ಟೆ ತುಂಬಾ ಹಸ್ತಾ ಇದೆ. ಎಲ್ಲರೂ ಕೂಡ ಊಟ ಮಾಡೋಣ, ನಡೆಯಿರಿ. ಊಟ ಆಮೇಲೆ ಈಗ ಮೊದಲು ಅಶ್ವಿನಿ ಒಂದು ಹಾಡನ್ನು ಹಾಡಲೇಬೇಕು. ತಂಗಿ ಈಗ ಹಾಡು ಹಾಡಲೇಬೇಕು. ನನಗೆ ಚೆನ್ನಾಗಿ ಹಾಡು ಹೇಳಕ್ ಬರಲ್ಲಪ್ಪ. ನೀವು